ನಮಸ್ಕಾರ ಸರ್. ನಮಸ್ತೆ. ಏನ್ ಸರ್ ಇದು? ಈ ರೀತಿ ಕೊಲೆಗಳು ನಡೀಲಿಕ್ಕೆ ಶುರುವಾದ್ರೆ ನಮ್ಮ ರಾಜ್ಯದಲ್ಲಿ ರಾಜ್ಯದ ಗತಿ ಏನಾಗುತ್ತೆ ಸರ್? ಈಗ ಒಂದು ವಿಡಿಯೋ ಇದೆ ಅಲ್ಲ ಮುಂದೆ, ಆ ಹುಡುಗ ಕತ್ತಿಯಿಂದ ಒಂದು ಹುಡುಗಿ ಬಿದ್ದಿದ್ದಾಳೆ, ತಲೆಗೆ ಹೊಡಿತಾ ಇದ್ದಾನೆ. ಆ ನಂತರ ಯಾರು ವಿಡಿಯೋ ಮಾಡ್ತಾ ಇದಾರೆ ಅನ್ಸುತ್ತೆ, ಅವ್ನು ನೋಡಿ ಆ ಕತ್ತಿನ ಬಿಟ್ಟು ಓಡ್ತಾ ಇದ್ದಾನೆ. ಏನ್ ಸರ್ ಈ ಘಟನೆ? ಏನ್ ಸರ್, ಎಲ್ಲಿ ನಡೆದಿತ್ತು ಸರ್ ಇದು? ಈ ಘಟನೆ ನಡೆದದ್ದು ಜೂನ್ 16ರಂದು ಸಂಜೆ 5:45 ವೇಳೆಗೆ ಬಂಟ್ವಾಳ ತಾಲೂಕಿನ ಕೇಂದ್ರ ಸ್ಥಳವಾದ BC ರೋಡಿನ KSRTC ಬಸ್ ನಿಲ್ದಾಣದ ಒಳಗೆ ಇವತ್ತೇ ಹಲ್ಲೆಗೊಳಗಾಗಿ ಮೃತಪಟ್ಟಂತ ತರುಣಿಯ ಹೆಸರು ಲಾವಣ್ಯ ಗೌಡ ಅಂತ ಹೇಳಿ. ಈಕೆ ಬಂಟ್ವಾಳ ತಾಲೂಕಿನ ಕಕ್ಕೆ ಪದವಿನ ಯುವತಿ. ಕಲ್ಲಡ್ಕದ ನರ್ಸಿಂಗ್ ಹೋಮ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ಲು. ಸಂಜೆ ಕೆಲಸ ಮುಗಿಸಿಕೊಂಡು BC ರೋಡ್ ಬಸ್ ನಿಲ್ದಾಣಕ್ಕೆ ಬಂದಿದ್ದಾಳೆ. ಅಲ್ಲಿಂದ ಅವಳಿಗೆ ಕಕ್ಕೆ ಪದವಿಗೆ ಹೋಗ್ಲಿಕ್ಕೆ ಬಸ್ ಇದೆ 5:45ಕ್ಕೆ. ಆ ಬಸ್ಸಿಗೆ ಹೋಗಿ ಕೂತುಕೊಂಡ ಸಂದರ್ಭದಲ್ಲಿ ಯುವಕನೊಬ್ಬ ಬಂದು ಆಕೆ ಜೊತೆ ಕೂತುಕೊಂಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದು ಕ್ಲಾರಿಟಿ ಇಲ್ಲ. ಅಂತಿಂತೂ ಆಕೆ ಬಸ್ಸಿನಿಂದ ಇಳಿದಿದ್ದಾಳೆ. ಅಷ್ಟೊತ್ತಿಗೆ ಆತ ಹಿಂಬದಿಯಿಂದ ಬಂದು ಆಕೆ ಮೇಲೆ ತನ್ನ ಬ್ಯಾಗ್ನಲ್ಲಿ ಇಟ್ಟಿದ್ದಂಥ ಕತ್ತಿಯಿಂದ ಕರೆದಿದ್ದಾನೆ. ಆಕೆ ಕೆಳಗೆ ಬಿದ್ದಾಗ ಪುನಃ ಕರೆದಿದ್ದಾನೆ. ಅವಳು ಸ್ಥಳದಲ್ಲೇ ಮೃತಪಟ್ಟಿದ್ದಾಳೆ. ಆತ ಅಲ್ಲಿಂದ ಓಡಿ ಹೋಗಿ ಅಲ್ಲಿ ದೂರದಲ್ಲಿ ನಿಲ್ಲಿಸಿದಂಥ ಆಲ್ಟೋ ಕಾರಿನಲ್ಲಿ ಓಡಿ ಹೋಗಿದ್ದಾನೆ, ಪರಾರಿಯಾಗಿದ್ದಾನೆ. ಅಲ್ಲ ಸರ್, ಈಗ ಇವನು ಅಂದ್ರೆ ಬಸ್ಗೆ ಅಂದ್ರೆ ಈ ಕಲ್ಲಡ್ಕದಿಂದ ಈ ಹುಡುಗಿ ಅಲ್ಲಿಗೆ ಬರ್ತಾರೆ. ಕಲ್ಲಡ್ಕದಿಂದ ಕೆಲಸ ಮುಗಿಸ್ಕೊಂಡು BC ರೋಡ್ ಬಸ್ ಸ್ಟ್ಯಾಂಡ್ಗೆ ಬರ್ತಾಳೆ. BC ರೋಡ್ ಬಸ್ ಸ್ಟ್ಯಾಂಡ್ನಿಂದ ಕಕ್ಕೆ ಪದವಿಗೆ ಹೋಗೋ ಬಸ್ ಇದೆ. ಆ ಬಸ್ ಬಿಟ್ಟರೆ ಮತ್ತೆ ಬಸ್ ಇಲ್ಲ ಕಕ್ಕೆ ಪದವಿಗೆ. ಅಂದ್ರೆ ಇದು ಕಕ್ಕೆ ಪದವು ಅಂದ್ರೆ ಎಲ್ಲಿ ಸರ್ ಇದು? ಕಕ್ಕೆ ಪದವು ಅಂತ ಹೇಳಿದ್ರೆ ಬಂಟ್ವಾಳ ದಾಟಿ ಕಾರಿಂಜ ಕ್ರಾಸ್ ಅಲ್ಲಿ ರೈಟಿಗೆ ಹೋದ್ರೆ ಕಕ್ಕೆ ಪದವಿಗೆ ಹೋಗುತ್ತದೆ. ಇಂಟೀರಿಯರ್ ಪ್ಲೇಸ್ ಅದು. ಕಕ್ಕೆ ಪದವು ಅಂತ ಹೇಳಿದ್ರೆ ಕಾರಿಂಜ ದೇವಸ್ಥಾನ ಇದೆಯಲ್ಲ, ಅದರ ಮತ್ತೊಂದು ಮಗ್ಗುಲಿಗೆ ಬರುತ್ತೆ. ನಿಮ್ಗೆ ಅಲ್ಲಿಗೆ ನೀವು ಪುಂಜಲ್ಗಟ್ಟೆಯಿಂದಲೂ ಹೋಗ್ಲಿಕ್ಕೆ ಆಗ್ತದೆ, ಒಗ್ಗ ಕಾರಿಂಜ ಕ್ರಾಸ್ನಿಂದಲೂ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಸರ್, ಎಷ್ಟು ವಯಸ್ಸಿನ ಹುಡುಗಿ? ಈ ಹುಡುಗಿಗೆ 24 ವರ್ಷ. ಇವಳು 3 ಹೆಣ್ಮಕ್ಳು, ತಂದೆ ತಾಯಿಗೆ. ಅಕ್ಕನಿಗೆ ಮದುವೆ ಆಗಿದೆ. ಇವಳು ಮಿಡ್ನವಳು, ಇನ್ನೊಬ್ಳು ಚಿಕ್ಕವಳಿದ್ದಾಳೆ. ಇವಳು ಈ ಹಿಂದೆ ಪುತ್ತೂರಿನಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ಳು. ಕಕ್ಕೆ ಪದವಿಯಿಂದ ಉಪ್ಪಿನಂಗಡಿಗೆ ಹೋಗಿ ಉಪ್ಪಿನಂಗಡಿಯಿಂದ ಪುತ್ತೂರಿಗೆ ಕೆಲಸಕ್ಕೆ ಹೋಗ್ತಾ ಇದ್ಳು. ಇತ್ತೀಚೆಗೆ ಆಕೆ ಅಲ್ಲಿಂದ ಕೆಲಸ ಬಿಟ್ಟು ಕಲ್ಲಡ್ಕದ ನರ್ಸಿಂಗ್ ಹೋಮ್ ಅಲ್ಲಿ ಕೆಲಸಕ್ಕೆ ಸೇರಿದ್ಲು ಅಂತ ಹೇಳಿದ್ರೆ, ಇಲ್ಲಿ ಪಾಪ ಅವಳು ಅಲ್ಲಿಂದ ಬಂದಿದ್ದಾಳೆ ಬಸ್ಸಿನಲ್ಲಿ, ಅಂದ್ರೆ ಬಸ್ ಸ್ಟ್ಯಾಂಡ್ ನಲ್ಲಿ ಬಸ್ನಲ್ಲಿ ಕೂತ್ಕೊಂಡಿದ್ದಾಳೆ. ಇವಳು ಬಸ್ಸಿನಲ್ಲಿ ಕೂತ್ಕೊಂಡಿದ್ದಾಳೆ. ಹುಡುಗ ಬಂದು ಕೂತಾಗ ಅವಳಿಗೆ ಇರುಸು ಮುರುಸಾಗಿದೆ. ಅವಳು ಬಸ್ಸಿನಿಂದ ಇಳಿದಿದ್ದಾಳೆ. ಆ ಸಂದರ್ಭದಲ್ಲಿ ಆತ ಹಿಂದಿನಿಂದ ಬಂದು ಆಕೆ ಮೇಲೆ ಕೈ ಹಿಡಿದ. ಆತನ ಹುಡುಗನ ಹೆಸರು ಚೇತನ್ ಗೌಡ ಅಂತ ಹೇಳಿ. ಈಕೆಗೆ ದೂರದ ಸಂಬಂಧಿಕವ. ಆದ್ರಿಂದಾಗಿ ಇದು ಏಕಮುಖ ಪ್ರೀತಿ ಇರ್ಬೋದು ಎನ್ನುವಂತ ಸಂಶಯ ಸದ್ಯಕ್ಕೆ ಇದೆ. ಅದು ಕ್ಲಾರಿಟಿ ಇಲ್ಲ, ಹೌದಾ ಅಲ್ವಾ ಅಂತ ಹೇಳಿ. ಅಂದ್ರೆ ಇವಳು ಬಸ್ ಬಿಟ್ಟು ಕೆಳಗೆ ನಡ್ಕೊಂಡು ಹೋಗ್ತಾ ಇದ್ದಾಳೆ, ಅಂದ್ರೆ ಆ ಬಸ್ ಬೇಡ ಅಂತ ಹೇಳಿ? ಅಲ್ಲ, ಬೇರೆ ಬಸ್ ಇಲ್ಲ. ಅವಳು ಅಲ್ಲಿಂದ ಇಳಿದದ್ದು ಇವ ಅಲ್ಲಿಂದ ತೊರೆಯಿಲಿ ಅಂತ ಹೇಳಿ. ಫಸ್ಟ್ ಇವನ ಆಚೆ ಎಲ್ಲಾದ್ರೂ ಹೋಗ್ಲಿ ಅಂತ ಹೇಳಿ ಅವಳು ಬಸ್ಸಿಂದ ಇಳಿದದ್ದು. ಅಂತ ಹೇಳಿದ್ರೆ ಬಸ್ಸು ಹೊರಡ್ಲಿಕ್ಕೆ ಮತ್ತು ಸಮಯ ಇತ್ತು. ಬಸ್ಸಲ್ಲಿ ಅವಳು ಒಬ್ಬಳೇ ಇದ್ಲಲ್ಲ, ಅದಕ್ಕೆ ಅವಳಿಗೆ ಹೆದರಿಕೆ ಆಯಿತು. ಬೇರೆ ಪ್ರಯಾಣಿಕರು ಬಂದಾಗ ಬಸ್ ಹತ್ತಿಕೊಳ್ಳುವ ಅಂತ ಹೇಳಿ ಅವಳು ಎಣಿಸಿದ್ಲು ಏನೋ. ಆ ಕಾರಣಕ್ಕಾಗಿ ಅವಳು ಬಸ್ಸಿಂದ ಇಳಿದ್ಳು. ಅವಳ ಹಿಂದಿಂದ ಬಂದೇ ಕಡ್ದ. ತಲೆಗೆ ಹೊಡೆದಿದ್ದಾನಲ್ಲ ಸರ್? ತಲೆಗೆ ಹೊಡೆದದ್ದು. ಅಲ್ಲಿಗೆ ಬಿದ್ದಿದ್ದಾಳೆ, ಕುಸಿದು ಬಿದ್ದಿದ್ದಾಳೆ ಪಾಪ. ಅಲ್ಲೇ ಪ್ರಾಣ ಹೋಗಿದೆ. ಕಂಡವರು ಪೊಲೀಸಿಗೆ ಫೋನ್ ಮಾಡಿದ್ದಾರೆ, ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿದ್ದಾರೆ. ಪೊಲೀಸರು ಸ್ಪಾಟಿಗೆ ಇಮಿಡಿಯೇಟ್ ಬಂದಿದ್ದಾರೆ. ಬಂದಾಗ ಅವಳ ಪ್ರಾಣಪಕ್ಷ ಹೋಗಿತ್ತು. ಮತ್ತೆ ಡೆಡ್ ಬಾಡಿಯನ್ನು ಬಂಟ್ವಾಳ ಸರ್ಕಾರಿ ಆಸ್ಪತ್ರೆಗೆ ಕೊಂಡೋದ್ರು. ಚೇತನ್ ಗೌಡನ ಅಲ್ಲಿಂದ ಪರಾರಿಯಾಗಿದ್ದಾನೆ ಆಲ್ಟೋ ಕಾರಲ್ಲಿ. ಅದನ್ನು ಹುಡುಕುವಂತ ಪ್ರಯತ್ನಗಳು ನಡೀತಾ ಇದೆ. ಈ ಜಾಗ ಎಂತದು ಸರ್? ಇಲ್ಲಿ ಹಿಂದೆ ಏನಾದ್ರೂ ಈ ರೀತಿ ಘಟನೆ ನಡೆದಿತ್ತ? ನೋಡಿ, ಇದು BC ರೋಡ್ ಕೇಂದ್ರ ಸ್ಥಳದಿಂದ ಒಂದು 300 ಮೀಟರ್ ದೂರದಲ್ಲಿ KSRTC ಬಸ್ ನಿಲ್ದಾಣ ನಿರ್ಮಾಣ ಆಗಿದೆ. ಆ ಪ್ರದೇಶದಲ್ಲಿ ಈ ಹಿಂದೆ ಒಂದು ಪೆಟ್ರೋಲ್ ಬಂಕ್ ಇತ್ತು. ಆ ಜಾಗ KSRTC ಜಾಗ ಆಗಿತ್ತು. ಅದನ್ನು ಸರ್ಕಾರ ವಶಪಡಿಸಿಕೊಂಡು ಅಲ್ಲಿ KSRTC ಬಸ್ ನಿಲ್ದಾಣ ನಿರ್ಮಾಣ ಮಾಡಿತ್ತು. ಈ ಬಸ್ ನಿಲ್ದಾಣದ ಎಡದ ಬದಿಗೆ, ಅಂದ್ರೆ ಬೆಂಗಳೂರು ಬದಿಗೆ ಉದಯ ಲಾಂಡ್ರಿ ಅಂತ ಇದೆ. ಆ ಉದಯ ಲಾಂಡ್ರಿಯ ಮಾಲೀಕರ ಮಗ ಶರತ್ ಮಡಿವಾಳ ಹತ್ಯೆಯಾಗಿದ್ದು ಅದೇ ಬಸ್ ಸ್ಟ್ಯಾಂಡ್ನ ಒಂದು ಬದಿಯಲ್ಲಾದ್ರೆ, ಮತ್ತೊಂದು ಬದಿಯಲ್ಲಿ ಕಳೆದ ವರ್ಷ ಅಲ್ಲಿ ಒಂದು ಸೋಮಯಾಜಿ ಟೆಕ್ಸ್ಟೈಲ್ಸ್ ಅಂತ ಇದೆ. ಅದರ ಮಾಲೀಕರಿಗೆ ಅವರ ಹೆಂಡತಿಯೇ ಬಂದು ಕತ್ತಿಯಿಂದ ಕಡಿದ ಘಟನೆ ನಡೆದಿತ್ತು. ಅದು ಸಹ ಬುರ್ಕ ಹಾಕಿಕೊಂಡು ಬಂದು ಕಡ್ದದ್ದು. ಇದು ಆ ಕಡೆ ಆಗಿತ್ತು, ಒಂದು ಈ ಕಡೆ ಆಗಿತ್ತು. ಬೆಂಗಳೂರು ಬದಿಯಲ್ಲಿ
ಶರತ್ ಘಟನೆ ಆಗಿದ್ದಾರೆ. ಮಂಗಳೂರು ಬದಿಯಲ್ಲಿ ಸೋಮೇಜಿ ಅವರ ಮೇಲೆ ಅಟ್ಯಾಕ್ ಆಗಿತ್ತು. ಇದು ಈಗ ಮಧ್ಯದಲ್ಲಿ ಆಗಿರುವುದು ಈ ಘಟನೆ. ಈ ಘಟನೆ ನಡೆದ ಪ್ಲೇಸ್ಗಿಂತ ಸುಮಾರು 10-15 ಕಿಲೋಮೀಟರ್ ದೂರದಲ್ಲಿ ಕೆಲವೇ ದಿನಗಳ ಹಿಂದೆ ಕಾಲೇಜಿಗೆ ಹೋಗುತ್ತಿದ್ದ ಹೆಣ್ಮಗಳ ಮೇಲೆ ಒಬ್ಬ ಅಂಗಡಿ ಹೊಂದಿದ್ದ ಯುವಕ ಭೀಕರವಾಗಿ ಕಡಿದು ಹಾಕಿದ್ದು. ಸೇಮ್ ಇಂಥದ್ದೇ ಘಟನೆ. ಅದರಲ್ಲಿ ಆಕೆ ಬದುಕೊಳ್ಳಿದ್ಳು ಒಬ್ಬ ರಿಕ್ಷಾ ಚಾಲಕರ ಸಮಯ ಪ್ರಜ್ಞೆಯಿಂದ. ಆತನೇ ಹೋಗಿ ಪೊಲೀಸರಿಗೆ ಸರೆಂಡರ್ ಆಗಿದ್ದ. ಇಲ್ಲಿ ಆರೋಪಿ ಪರಾರಿಯಾಗಿದ್ದಾನೆ. ಇದು ಕೇವಲ 10 ದಿನಗಳ ಅವಧಿಯಲ್ಲಿ ಒಂದೇ ರೀತಿಯ 2 ಘಟನೆಗಳು ನಡೆದಿದ್ದು. ಅದು ಬೆಳಗಿನ ಹೊತ್ತಾಗಿದೆ, ಇದು ಸಂಜೆ ಹೊತ್ತಾಗಿದೆ. ಹಾಗಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಕರಾವಳಿ ಭಾಗದ ಮನೆಗಳು ರಿಮೋಟ್ ಪ್ಲೇಸ್ ಅಲ್ಲಿ ಇರ್ತಾವ, ಒಂದೊಂದೇ ಬಸ್ ಇರುತ್ತೆ ಅಲ್ಲಿ ಹೋಗ್ಲಿಕ್ಕೆ, ಸರ್ಕಾರಿ ಬಸ್ಸು. ಪಾಪ ತಂದೆ ತಾಯಿ ಆ ಹೆಣ್ಮಕ್ಳನ್ನ ಕಳಿಸುವ ಧೈರ್ಯ ಆದ್ರೂ ಹೇಗ್ ಮಾಡ್ಬೇಕು ಸರ್? ಮುಂದೆ ಸರ್ಕಾರ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು, ವಿಶೇಷವಾಗಿ ಪೊಲೀಸ್ ಇಲಾಖೆ ಮಾಡ್ಬೇಕಾಗುತ್ತೆ. ನೋಡಿ, ಪೊಲೀಸ್ ಇಲಾಖೆಗೆ ಪ್ರತಿಯೊಬ್ಬರಿಗೂ ರಕ್ಷಣೆ ಕೊಡುವಂತಹ ಸಾಧ್ಯತೆಗಳು ಕಡಿಮೆ. ಆದರೆ ಕೆಲವೊಂದು ಜಂಕ್ಷನ್ಗಳಲ್ಲಿ ಪೊಲೀಸ್ ಸಿಬ್ಬಂದಿಯನ್ನು ನೇಮಿಸಿಕೊಳ್ಳುವಂತಹ ಅವಶ್ಯಕತೆ ಇದೆ ಅಂತ ಕಾಣ್ತದೆ. ಬಸ್ ನಿಲ್ದಾಣದ ಸಿಬ್ಬಂದಿಗಳನ್ನು ಹೊರತುಪಡಿಸಿದರೆ ಬೇರೆ ಯಾರು ಇರುವುದಿಲ್ಲ ಬಸ್ ನಿಲ್ದಾಣದಲ್ಲಿ. ಯಾಕಂತ ಹೇಳಿದರೆ ಜನರು ಬಸ್ಸಿಗಾಗಿ ಕಾಯುವವರು, ಬಸ್ಸಿನಿಂದ ಇಳಿಯುವವರು, ಬಸ್ಸಿಗೆ ಹತ್ತುವವರು ಎಲ್ಲ ಹಳೆಯ ಬಸ್ ನಿಲ್ದಾಣ ಏನಿದೆ ಆ ಪ್ರದೇಶದಿಂದಲೇ ಹೋಗುವವರು. ಪ್ರೈವೇಟ್ ಬಸ್ ಸ್ಟ್ಯಾಂಡ್, ಯಾಕಂದ್ರೆ ಖಾಸಗಿ ಬಸ್ಸುಗಳು ಅಲ್ಲಿ ನಿಲ್ಲುವಂಥದ್ದು. ಖಾಸಗಿ ಬಸ್ ನಿಲ್ದಾಣ ಇದೆ, ಅಲ್ಲೇ KSRTC ಬಸ್ಸಿಗೆ ಸ್ಟಾಪ್ ಇದೆ, ಅಲ್ಲೇ ಇಳಿತಾರೆ, ಅಲ್ಲೇ ಹತ್ತಾರೆ. KSRTC ಬಸ್ ಸ್ಟ್ಯಾಂಡಿಗೆ ಅಂತ ಹೇಳಿ ಪ್ರಯಾಣಿಕರು ಬರುವುದು ಕಡಿಮೆ. ಯಾಕಂದ್ರೆ ಸುಮಾರು 500 ಮೀಟರ್ ದೂರದಲ್ಲಿ ಬಸ್ ನಿಲ್ದಾಣ ಇರುವಂಥದ್ದು. ಆದ್ದರಿಂದ ಬಸ್ ನಿಲ್ದಾಣದಲ್ಲಿ ಕೇವಲ KSRTC ಅಧಿಕಾರಿಗಳು ಹೊರತುಪಡಿಸಿದರೆ ಒಂದಿಬ್ಬರು ಬಂದು ಟೈಮ್ ಪಾಸಿಗೆ ಕೂತ್ಕೊಳ್ಳುವವರು ಇದ್ದಾರೆ. ಬಸ್ಸು ಬರ್ತದೆ, ಅಲ್ಲಿ ಒಂದು ಎಂಟ್ರಿ ಮಾಡ್ತಾರೆ, ಬಸ್ಸು ಹೋಗುತ್ತೆ. ಸರ್, ಈ ವಿಡಿಯೋನು ಬೇರೆ ಮಾಡಿದ್ರಿಂದ ಗೊತ್ತಾಯ್ತು, ಇಲ್ಲಾಂದ್ರೆ ಇದಕ್ಕೂ ಒಂದು ಕೋಮು ಬಣ್ಣ ಹತ್ತಿ ಬಿಡ್ತಿತ್ತಲ್ಲ. ಖಂಡಿತವಾಗಿ. ಯಾಕಂತ ಹೇಳಿದ್ರೆ ನಿಮಗೆ ಅಷ್ಟು ಬೇಗ ಅದು ವೈರಲ್ ಆಗುವುದಿಲ್ಲ. ಅಲ್ಲಿ ಪ್ರತಿಯೊಂದನ್ನು ನೀವು ಕೋಮು ಭಾವನೆಯಿಂದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ಕೆಲವೊಂದು ಘಟನೆಗಳು ನಡೆದಿರ್ಬೋದು, ಆದರೆ ಇಂಥ ಘಟನೆಗಳು ಅದು ವೈಯಕ್ತಿಕ ಹಿನ್ನೆಲೆಯಲ್ಲಿ ನಡೆಯುವಂಥ ಘಟನೆಗಳಾಗಿರುವುದರಿಂದ ಅದಕ್ಕೆ ಕೋಮು ಬಣ್ಣವನ್ನು ಹಚ್ಚಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಯಾರು ವಿಡಿಯೋ ಮಾಡಿದ್ದಾರೆ? ವಿಡಿಯೋ ಅಲ್ಲ, ಅದು CCTV ಫುಟೇಜು. ಇದು ವಿಡಿಯೋ ಮಾಡಿದ್ದಲ್ಲ, CCTV ಫುಟೇಜ್. ಅದು KSRTC ಬಸ್ ಸ್ಟ್ಯಾಂಡ್ ಅಲ್ಲಿ CCTV ಇದೆ, ಪಕ್ಕದ ಬಿಲ್ಡಿಂಗ್ ಅಲ್ಲಿ CCTV ಇದೆ. ಭಾರಿ ದುರಂತ ಸರ್ ಇದು. ಪಾಪ ಹೆಣ್ಮಕ್ಳನ್ನ ಕಳಿಸ್ತಾರೆ. ಯಾಕಂದ್ರೆ ಈಗ CCTV ಫುಟೇಜಿನಲ್ಲಿ ಇದ್ದಂತ ಯುವಕನ ಮುಖಚಾರನ ಇದ್ಕೊಂಡೆ ಆತ ಯಾರು ಅಂತೇಳಿ ಕಂಡು ಹಿಡಿದದ್ದು. ಗೇರುಕಟ್ಟೆ ಸಮಯದ ಕೆಲವು ಸಮಯಗಳ ಹಿಂದೆ ಸುಮಂತ್ ಹತ್ಯೆ ಆಯ್ತಲ್ಲ, ಸಂಬೋಳ್ಯ, ಅದರ ಪಕ್ಕದ ಪ್ರದೇಶವೇ ಅದು. ಯಾಕಂದ್ರೆ ಗೇರುಕಟ್ಟೆಯಿಂದಲೇ ಸಂಬೋಳ್ಯಕ್ಕೆ ಹೋಗಬೇಕು. ಒಡಿಲ್ನಾಳ ಗ್ರಾಮ ಅದು. ಸೊ ಇದು ಒಟ್ಟಾರೆಯಾಗಿ ಸರ್, ಕೊನೆಯದಾಗಿ ನಾನು ಹೇಳ್ಬೇಕಂದ್ರೆ, ಪಾಪ ಇನ್ನು ಮುಂದೆ ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಭಾಗದಲ್ಲಿ ಒಂದೊಂದು ಮನೆಗಳಿರ್ತಾವೆ, ಹೆಣ್ಮಕ್ಳನ್ನ ಕೆಲ್ಸಕ್ಕೆ ಕಳಿಸೋದಕ್ಕೆ ಅಥವಾ ಕಾಲೇಜಿಗೆ ಕಳಿಸೋದಕ್ಕೂ ಹೆದರ್ಬೇಕಾಗತ್ತಲ್ಲ ಸರ್, ಈ ಒಂದು ಹತ್ಯೆ ನೋಡಿದ್ರೆ. ಅಲ್ಲ, ಇಂತಹ ಘಟನೆಗಳು ಮರುಕಳಿಸುತ್ತಾ ಇರುವುದರಿಂದ ಅಂತಹ ಒಂದು ಭಾವನೆ ಜನರಲ್ಲಿ ಬಂದ್ರೆ ಅಚ್ಚರಿ ಏನಿಲ್ಲ. ಆದರೆ ಆಡು ಹಗಲೇ ನಡೆಯುವಂತ ಈ ಘಟನೆಗಳು, ಮುಖ್ಯವಾಗಿ ಉದ್ದೇಶ ಇಲ್ಲದ ಇಂಥ ಘಟನೆಗಳು ನಡೀತದಂತಂದ್ರೆ ಅದನ್ನು ಕಡಿವಾಣ ಹಾಕ್ಲಿಕ್ಕೂ ಸಾಧ್ಯ ಆಗ್ತಾ. ಅದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋ ಈಗ ವೈರಲ್ ಆಗಿದೆ ಎಲ್ಲ ಕಡೆ. ಈ ವಿಡಿಯೋ ನೋಡಿದ್ರೆ ಮನೆಯಲ್ಲಿರುವಂತ ಹೆಣ್ಮಕ್ಳು ಎಷ್ಟು ಹೆದರ್ತಾರೆ. ಖಂಡಿತವಾಗಿ ಅದು ಅತ್ಯಂತ ಭೀಕರ ಘಟನೆ. ಅದರ ವಿಡಿಯೋ ವೈರಲ್ ಆಗ್ತಾ ಇದೆ, ಜನ ಹೆದರ್ತಾ ಇದ್ದಾರೆ. ಸಾರ್ವಜನಿಕರು ಇನ್ನು ಯಾವ ಧೈರ್ಯದಲ್ಲಿ ರಸ್ತೆಗಿಳಿಯುವುದು ಎನ್ನುವಂತಹ ಭೀತಿಯಲ್ಲಿದ್ದಾರೆ. ಸೊ ಒಟ್ಟಾರೆ ಹೆಣ್ಮಕ್ಕಳನ್ನು ಮನೆಯಿಂದ ಕಾಲೇಜಿಗೆ ಕಲಿಸುವುದು, ಶಾಲೆಗೆ ಕಲಿಸುವುದು, ಕೆಲಸಕ್ಕೆ ಕಲಿಸುವುದು ಇಂತ ಹೇಗೆ ಎನ್ನುವಂತ ಚಿಂತೆಯಲ್ಲಿ ಇರ್ಬೋದು. ಸೊ ಒಟ್ಟಾರೆಯಾಗಿ ಸರ್, ಕೊನೆಯದಾಗಿ ಈಗ ಯಾರು ಯಾಕೆ ಈ ಹತ್ಯೆ ಮಾಡಿದ, ಈ ವ್ಯಕ್ತಿ ಯಾರು ಅನ್ನೋದು ಪೊಲೀಸ್ ತನಿಖೆಯಿಂದ ಗೊತ್ತಾಗಬೇಕು ಅಂತೀರಾ? ಮತ್ತೆ ಯಾವ ಕಾರಣಕ್ಕಾಯ್ತು, ಇವನು ಯಾಕೆ ಬಂದ ಅಲ್ಲಿಗೆ, ಬಸ್ಸಲ್ಲಿ ಇವನೊಬ್ಬನೇ ಇದ್ದನ, ಅಥವಾ ಇದಕ್ಕೆ ನಿಜವಾದ ಕಾರಣ ಏನಂತ ಹೇಳಿ, ಯಾರು ಈ ಹುಡುಗ, ಇವನ ಹಿನ್ನೆಲೆ ಏನಂತ ಹೇಳಿ ಪೊಲೀಸ್ ತನಿಖೆಯಿಂದ ಗೊತ್ತಾಗಬೇಕು ಅಂತೀರಾ? ಖಂಡಿತವಾಗಿ ಇನ್ನು ಆ ಪ್ರಕರಣದ ಬಗ್ಗೆ ವಿಸ್ತೃತವಾದ ತನಿಖೆ ಆಗಬೇಕು. ಆ ತನಿಖೆಯಲ್ಲಿ ಘಟನೆ ಯಾಕೆ ನಡೆಯಿತು, ಹೇಗೆ ನಡೆಯಿತು ಅಂತ ಹೇಳಿ ಈಗ ಗೊತ್ತಾಗಿದೆ. ಯಾಕೆ ನಡೆಯಿತು ಎನ್ನುವುದು ಮುಖ್ಯ ಆಗ್ತದೆ. ಹಿನ್ನೆಲೆ ಯಾಕಂದ್ರೆ ಮೋಟಿವ್ ಆಫ್ ದಿ ಅಫೆನ್ಸ್ ಅದು ಮುಖ್ಯ ಆಗುತ್ತೆ. ಮತ್ತೆ ಯಾರು ಮಾಡಿದ್ರು ಅಂತ ಹೇಳಿ ಮುಖ್ಯ ಆಗುತ್ತೆ, ಯಾಕೆ ಮಾಡಿದಂತ ಮುಖ್ಯ ಆಗುತ್ತೆ. ಆದ್ರಿಂದ ಇದನ್ನೆಲ್ಲ ಪೊಲೀಸ್ ತನಿಖೆಯಲ್ಲೇ ಮಾಡಬೇಕು. ಪೊಲೀಸ್ ತನಿಖೆಯಿಂದ ಗೊತ್ತಾಗುತ್ತಂತೀರಾ ಸರ್? ಖಂಡಿತವಾಗಿ ಪೊಲೀಸ್ ತನಿಖೆಯಿಂದ ಅದನ್ನೆಲ್ಲ ಬಯಲಿಗೆ ಎಳೆದೇ ಎಳೀತಾರೆ.
ಸೊ ಒಟ್ಟಾರೆಯಾಗಿ ಸರ್ ಒಂದಂತೂ ಹೇಳ್ತೇನೆ, ಈ ವಿಡಿಯೋ ನೋಡಿದಂತ ಇವತ್ತು ಯಾರು ನೋಡ್ತಾರೆ ಹ್ಮ್ ಅವ್ರ ಮನೆಯಲ್ಲಿ ಯಾರೂ ನೆಮ್ಮದಿಯಾಗಿ ಮಲಗುವುದಿಲ್ಲ ಅನ್ಸುತ್ತೆ ನನಗೆ. ಇದೊಂದು ದೊಡ್ಡ ಖಂಡಿತವಾಗಿ ಆ ವಿಡಿಯೋವನ್ನು ನೋಡಿದ್ರೆ ಅಂತ ಒಂದು ಭಯಭೀತ ವಾತಾವರಣ ಸೃಷ್ಟಿಯಾಗಿದೆ ಸರ್. ಭೀಕರತೆ ಇದೆ, ಅದನ್ನು ನೋಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ದಯವಿಟ್ಟು ಪೊಲೀಸರು ಇದ್ರ ಮೇಲೆ ಸರಿಯಾಗಿ ಒಂದು ಆಕ್ಷನ್ ತಗೊಂಡಾಗಷ್ಟೇನೆ ಜನ ನೆಮ್ಮದಿಯಲ್ಲಿ ಇರ್ಲಿಕ್ಕೆ ಸಾಧ್ಯ ಅನ್ಸುತ್ತೆ. ನೋಡಿ, ಆರೋಪಿಯನ್ನು ಹಿಡಿಯುವುದು ಮಾತ್ರ ಅಲ್ಲ, ಆರೋಪಿಯ ಮೇಲೆ ಕೈಗೊಳ್ಳುವಂತ ಕ್ರಮಗಳು ಇನ್ನೊಬ್ಬರಿಗೆ ಪಾಠ ಆಗಬೇಕು, ವಿಶ್ವಾಸ ಹುಟ್ಟಿಸಬೇಕು. ಈಗ ಮೂಡಿರುವ ಭೀತಿಯನ್ನು ದೂರ ಮಾಡಬೇಕಾದ್ರೆ ಪೊಲೀಸರ ಮೇಲೆ ವಿಶ್ವಾಸ ಹುಟ್ಟಬೇಕು. ಪೊಲೀಸರು ಆ ರೀತಿಯ ಕ್ರಮಗಳನ್ನು ಕೈಗೊಂಡ್ರೆ ಮಾತ್ರ ಅದು ಸಾಧ್ಯ ಆಗುತ್ತದೆ ಅನ್ನೋ ಅಭಿಪ್ರಾಯ ಇದೆ. ಸೊ ಒಟ್ಟಾರೆಯಾಗಿ ಕಾದು ನೋಡುವ ಸರ್ ಏನಾಗುತ್ತೆ ಅಂತ ಹೇಳಿ. ಸೊ ಇದರ ರಿಸಲ್ಟ್ ಏನಾಗುತ್ತೆ ಅಂತ ಹೇಳಿ. ತುಂಬಾ ಧನ್ಯವಾದ ಸರ್ ಮಾತಾಡಿದ್ದಕ್ಕೆ.